ಆತ್ಮೀಯ ಶಿಕ್ಷಕ ಬಾಂಧವರೇ, ಇಂದು ನಾವು 9ನೇ ತರಗತಿ ಕನ್ಸಾಲಿಡೇಟೆಡ್ ಮಾರ್ಕ್ ರಿಜಿಸ್ಟರ್ ಜೊತೆ ಆಟೋ ಜನರೇಟೆಡ್ ಗ್ರೇಡ್ಸ್ ಲಿಸ್ಟ್ ಮತ್ತು ರಿಸಲ್ಟ್ ಶೀಟ್ ಹೇಗೆ ತಯಾರಾಗುತ್ತದೆ ಎಂದು ತಿಳಿಯುವ. 9ನೇ ತರಗತಿಯ ಕನ್ಸಾಲಿಡೇಟೆಡ್ ಮಾರ್ಕ್ ರಿಜಿಸ್ಟರ್ನ ವಿಶೇಷತೆ ಏನೆಂದರೆ FA1, FA2, FA3 ಮತ್ತು FA4 ಅನ್ನು ಪ್ರತಿ ವಿಷಯಕ್ಕೆ 50 ಅಂಕಕ್ಕೆ ನಡೆದಿದ್ದು SA1 625 ಅಂಕಕ್ಕೆ ನಡೆದಿರುತ್ತದೆ. SA2 ಅನ್ನು ವಾರ್ಷಿಕ ಪರೀಕ್ಷೆ ಮಾದರಿಯಲ್ಲಿ ನಡೆಸಿದ್ದರಿಂದ ಇಲ್ಲಿ ಪ್ರಥಮ ಭಾಷೆಗೆ 100ಕ್ಕೆ ಮತ್ತು ಉಳಿದ ವಿಷಯಗಳನ್ನು 80ಕ್ಕೆ ನಡೆದಿದ್ದು ಒಟ್ಟು 500 ಅಂಕಕ್ಕೆ ಪರೀಕ್ಷೆ ನಡೆದಿರುತ್ತದೆ. ಉಳಿದ 125 ಇಂಟರ್ನಲ್ ಅಸೆಸ್ಮೆಂಟ್ ಅಂಕಗಳಾಗಿ ಅಂದರೆ ಫಸ್ಟ್ ಲ್ಯಾಂಗ್ವೇಜ್ 25% ಮತ್ತು ಉಳಿದ ವಿಷಯಗಳು 20% ತೆಗೆದುಕೊಂಡು ಒಟ್ಟು 125 ಇಂಟರ್ನಲ್ ಮಾರ್ಕ್ಸ್ ಸೇರಿಸಿ ರೈಟಿಂಗ್ 500ಕ್ಕೆ ಹಾಕಿದಾಗ ಒಟ್ಟು 625 ಅಂಕಕ್ಕೆ ಫಲಿತಾಂಶ ನೀಡುವ ಕ್ರಮ ಅನುಸರಿಸಲಾಗಿದೆ. ಈಗ ನಾವು 9ನೇ ತರಗತಿಯ ಕನ್ಸಾಲಿಡೇಟೆಡ್ ಮಾರ್ಕ್ ರಿಜಿಸ್ಟರ್ನ ಇಂಟ್ರೊಡಕ್ಷನ್ ಪೇಜ್ನಲ್ಲಿದ್ದೇವೆ. ಇಲ್ಲಿ ಗ್ರೇಡ್ ಲಿಸ್ಟನ್ನು ನೋಡ್ಬೋದು. 50 ಅಂಕಗಳಿಗೆ 100, 125, 300 ಮತ್ತು 625 ಅಂಕಗಳಿಗೆ ಗ್ರೇಡನ್ನು ನೀಡಲಾಗಿದ್ದು 9ನೇ ತರಗತಿಗೆ SA2 ಸಂಕಲನಾತ್ಮಕ ಮೌಲ್ಯಮಾಪನವನ್ನು ಅಂತಿಮ ವಾರ್ಷಿಕ ಪರೀಕ್ಷೆ ರೀತಿಯಲ್ಲಿ ನಡೆಸ್ತಾ ಇದ್ದು, ಈಗ ನಾವು ಪೇಜ್ ನಂಬರ್ 2 ಅಲ್ಲಿ FA1 50 ಅಂಕಗಳಿಗೆ ಇಲ್ಲಿ ಸ್ಟೂಡೆಂಟ್ ನೇಮನ್ನು ಎಂಟ್ರಿ ಮಾಡಿ, ಜೊತೆಯಲ್ಲಿ FA1ಗೆ 50 ಮಾರ್ಕ್ಸು ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಹಾಗೂ ನಂಬರ್ ಆಫ್ ವರ್ಕಿಂಗ್ ಡೇಸ್ ಮತ್ತು ಮಗು ಎಷ್ಟು ದಿನ ಪ್ರೆಸೆಂಟ್ ಇತ್ತು ಅನ್ನೋದನ್ನು ಎಂಟ್ರಿ ಮಾಡಿ, ಅದೇ ಥರ FA2ಗೆ ಎಂಟ್ರಿ ಮಾಡಿ, SA1 ಇಲ್ಲಿ SA1 ಅನ್ನೋದನ್ನು 625 ಅಂಕಗಳಿಗೆ ಮಾಡಿದ್ದು, FA3 ಅನ್ನು ಪುನಃ 300 ಅಂಕ ಪ್ರತಿ ಸಬ್ಜೆಕ್ಟು 50 ಅಂಕ ನಡೆಸಲಾಗಿದೆ. FA3 ಹಾಗೂ FA4 ಅನ್ನು 50 ಅಂಕಗಳಿಗೆ. ಇನ್ನು SA2 ಅನ್ನು ಫಸ್ಟ್ ಲ್ಯಾಂಗ್ವೇಜ್ 100 ಅಂಕಗಳಿಗೆ ಮಾಡಲಾಗಿದೆ ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್, ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥ್ಸ್, ಸೈನ್ಸ್, ಸೋಷಲನ್ನು ನಾವು 80 ಅಂಕಗಳಿಗೆ ಮಾಡಿದ್ದು, ಉಳಿದವನ್ನು ನಾವು 500 ಆದಮೇಲೆ 125 ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ ಆಗಿ ತೊಗೊಂಡಿದ್ದೇವೆ. ಸೊ ಇಲ್ಲಿ ಗ್ರೇಡಿಂಗನ್ನು ನಾವು ನೋಡ್ಬೋದು. FA1ಗೆ ಸಂಬಂಧಪಟ್ಟ ಹಾಗೆ ಸಬ್ಜೆಕ್ಟ್ಸ್ ಮತ್ತು ಗ್ರೇಡ್ ಇದೆ. ಹಾಗೆ SA2, FA1, FA2 ಇದೆ. SA1 ಸಂಬಂಧಪಟ್ಟಂಥ ಗ್ರೇಡ್ ಇದ್ದಾವೆ ಇಲ್ಲಿ. ಹಾಗೂ FA3, FA4, SA2ಗೆ ಸಂಬಂಧಪಟ್ಟಾಗೆ ನಾವು ಮಾರ್ಕ್ಸನ್ನು ಮಾತ್ರ ತೊಗೊಂಡಿದ್ದೇವೆ. ಈ ಭಾಗದಲ್ಲಿ FA1, FA2, FA3, FA4ನ ಫಸ್ಟ್ ಲ್ಯಾಂಗ್ವೇಜ್ ಅಂಕಗಳು ಒಟ್ಟು ಅಂಕ, ಸೆಕೆಂಡ್ ಲ್ಯಾಂಗ್ವೇಜ್ ಒಟ್ಟು ಅಂಕ, ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಹಾಗೂ ಇದನ್ನು ಇಲ್ಲಿ ಫಸ್ಟ್ ಲ್ಯಾಂಗ್ವೇಜನ್ನು 25%ಗೆ ಚೇಂಜ್ ಮಾಡಿದ್ದೇವೆ ಮತ್ತು ಸೆಕೆಂಡ್ ಲ್ಯಾಂಗ್ವೇಜಿಂದ ಥರ್ಡ್ ಲ್ಯಾಂಗ್ವೇಜ್, ಮ್ಯಾಥ್ಸ್, ಸೈನ್ಸ್, ಸೋಷಲ್ ಈ ಅಂಕಗಳನ್ನು 20%ಗೆ ಚೇಂಜ್ ಮಾಡಿ SA2 ಅಂಕಗಳನ್ನು ಇಲ್ಲಿ ಕೊಟ್ಟಿದ್ದೇವೆ. ಸೊ SA2 ಅಲ್ಲಿ ಫಸ್ಟ್ ಲ್ಯಾಂಗ್ವೇಜ್ 125 ಅಂಕಗಳಿಗೆ, ಸೆಕೆಂಡ್ ಲ್ಯಾಂಗ್ವೇಜ್ 100 ಅಂಕಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂಥ ಗ್ರೇಡನ್ನು ಇಲ್ಲಿ ಕೊಟ್ಟಿದ್ದೇವೆ. ಸೊ ಇದರ ಆಧಾರದ ಮೇಲೆ ನಮಗೆ ಇಲ್ಲಿ CMR ಕನ್ಸಾಲಿಡೇಟೆಡ್ ಮಾರ್ಕ್ ರಿಜಿಸ್ಟರ್ ನೋಡ್ಬೋದು. ಸೊ ಸ್ಟೂಡೆಂಟ್ ಎಗೆ FA1, FA2, SA1, FA3, FA4 ಹಾಗೂ SA2ಗೆ ಸಂಬಂಧಪಟ್ಟಂತಹ ಮಾರ್ಕ್ಸ್ ಮತ್ತು ಗ್ರೇಡನ್ನು ನಾವು CMRಲ್ಲಿ ನೋಡ್ತೇವೆ. 625 ಮಾರ್ಕ್ಗಳಿಗೆ ಇಲ್ಲಿ ಗ್ರೇಡನ್ನು ಸಹ ಕೊಟ್ಟಿದ್ದು, ಅಂತಿಮವಾಗಿ ನಂಬರ್ ಆಫ್ ವರ್ಕಿಂಗ್ ಡೇಸ್ ಹಾಗೂ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಅಟೆಂಡೆಡ್ ಇಲ್ಲಿ ಕಾಣಿಸ್ತಾ ಇದೆ. ಹಾಗೂ ಇಲ್ಲಿ ರಿಸಲ್ಟನ್ನು ಸಹ ನಾವು ನೋಡ್ಬೋದು.
ಇದು 9ನೇ ತರಗತಿಯ ಕನ್ಸಾಲಿಡೇಟೆಡ್ ಮಾರ್ಕ್ ರಿಜಿಸ್ಟರ್. ಆತ್ಮೀಯ ಶಿಕ್ಷಕರೇ, ನಿಮಗಿದು ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸಹೋದ್ಯೋಗಿಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು.